ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ಕೃಷ್ಣರಾಜಪೇಟೆ ಜಿಲ್ಲಾ ಆಡಳಿತ ಈ ಒಂದು ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳು ಮತ್ತು ಸರ್ಕಾರದ ವಿವಿಧ ಸೌಲಭ್ಯಗಳ ವಿತರಣೆ ಮತ್ತು ಒಂದು ಗ್ಯಾರಂಟಿಯ ಸಮಾವೇಶ ಅನ್ನೋ ಒಂದು ಸರ್ಕಾರದ ಆದೇಶದಂತೆ ಇವತ್ತು KR ಪೇಟೆಯಲ್ಲಿ ಸಮಾರಂಭವನ್ನು ಮಾಡ್ತಾ ಇದ್ದೀವಿ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನನ್ನ ಆತ್ಮೀಯರು ಕ್ಷೇತ್ರದ ಶಾಸಕರಾದಂಥ HD ಮಂಜು ಅವರೇ ಹಾಗೂ ಮತ್ತೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರು ನನ್ನ ಆತ್ಮೀಯರಾದಂಥ ದಿನೇಶ್ ಗುಡಿಗೌಡ್ರೆ, ಜಿಲ್ಲಾಧಿಕಾರಿಗಳಾದಂಥ ಕುಮಾರ್ ಅವರೇ, ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕರಾದಂಥ ತನ್ವೀರ್ ಅವರೇ ಮತ್ತು ಉಪವಿಭಾಗ ಅಧಿಕಾರಿಗಳಾದಂಥ ನಂದೀಶ್ ಅವರೇ, ನಮ್ಮ DSP ಅವರೇ, ಇನ್ನಿತರೆ ತಹಸೀಲ್ದಾರರು ಮತ್ತು ತಾಲೂಕಿನ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ಸ್ನೇಹಿತರೆ, ಮಾಜಿ ಶಾಸಕರಾದಂಥ ನಮ್ಮ ಚಂದ್ರಣ್ಣ ಅವರೇ, ಸೊ ಇನ್ನಿತರೆ ಎಲ್ಲ ಎರಡು ಜನತಾದಳರು ಕಾಂಗ್ರೆಸ್ ಅವರು ಇದ್ದಾರೆ, ಎರಡೂ ಪಕ್ಷದ ಮುಖಂಡರೇ, ಮಾಧ್ಯಮ ಸ್ನೇಹಿತರೆ ಮತ್ತು ಎಲ್ಲ ಭಾಗದಿಂದ ಬಂದಿರತಕ್ಕಂಥ ನನ್ನ ತಂದೆ ತಾಯಂದಿರೇ, ಹಿರಿಯರೇ, ಸಾರ್ವಜನಿಕ ಬಂದಿದೆ. ಈ ಕಾರ್ಯಕ್ರಮದ ಉದ್ದೇಶ ಹೊಸ ಸರ್ಕಾರ ಬಂದ ಮೇಲೆ ಕಳೆದ 8 ತಿಂಗಳಲ್ಲಿ ಏನು ಬಹಳ ಪ್ರಮುಖವಾಗಿ ರಾಜ್ಯದ ಅನೇಕ ಕಾರ್ಯಕ್ರಮಗಳು, ಯೋಜನೆಗಳು, ಸೌಲಭ್ಯಗಳ ಜೊತೆಗೆ ಈ ರಾಷ್ಟ್ರದಲ್ಲೇ ಎಂದೂ ಮಾಡದೇ ಇರತಕ್ಕಂಥ ಒಂದು 5 ಗ್ಯಾರಂಟಿಯನ್ನು ನಾವು ಜಾರಿಗೊಳಿಸಿದ್ವಿ. ಯಾವುದೇ ರಾಜ್ಯದಲ್ಲಿ ಹಿಂದೆ ಅನೇಕ ಆಡಳಿತ ಮಾಡಿದಂಥ ಸರ್ಕಾರಗಳು ಪ್ರಣಾಳಿಕೆಯನ್ನ ಸಹಜವಾಗಿ ಬಿಡುಗಡೆ ಮಾಡಿ ಪ್ರಣಾಳಿಕೆಯನ್ನ 5 ವರ್ಷದಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಅವರ ಅವತ್ತಿನ ಸಂದರ್ಭಕ್ಕನುಸಾರವಾಗಿ ಸಹಜವಾದಂಥ ಪ್ರಕ್ರಿಯೆ. ಆದರೆ ಪ್ರಣಾಳಿಕೆಗೂ ಗ್ಯಾರಂಟಿಗೂ ವ್ಯತ್ಯಾಸ ಇದೆ. ಪ್ರಣಾಳಿಕೆಯನ್ನು ನಾವು ಸಹ ಕೊಟ್ಟಿದ್ದೀವಿ, ಅದೇ ರೀತಿ ಬೇರೆ ಪಕ್ಷಗಳು ಸಹ ಪ್ರಣಾಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಣಾಳಿಕೆಯನ್ನ ನಾವು ಒಂದೇ ವರ್ಷ ಒಂದೇ ಅವಧಿಯಲ್ಲಿ ಮಾಡಲ್ಲ, ಹಂತವಾಗಿ ಪ್ರಣಾಳಿಕೆಯನ್ನ ನಾವು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನ ಎಲ್ಲ ಸರ್ಕಾರಗಳು ಹಿಂದಿನಿಂದ ಮಾಡ್ಕೊಂಡು ಬಂದಿದೆ. ಅದರಲ್ಲಿ ಕೆಲವು ಸರ್ಕಾರಗಳು ಪ್ರಣಾಳಿಕೆಯನ್ನ ಪೂರ್ತಿ ಕೊಟ್ಟಿರಬಹುದು, ಕೆಲವು ಸರ್ಕಾರಗಳು ಪ್ರಣಾಳಿಕೆಯನ್ನ ಕಡಿಮೆ ಕೊಟ್ಟಿರಬಹುದು. ಅದು ಅವರವರ ಆಡಳಿತದ ಸಂದರ್ಭದಲ್ಲಿ ತಗೊಳ್ತಕ್ಕಂಥ ತೀರ್ಮಾನ. ಆದ್ರೆ ಈ ಗ್ಯಾರಂಟಿ ಇದೆಯಲ್ಲ, ಇದು ಹಿಂದೆ ನಾವು ಚುನಾವಣೆಗೆ ಹೋದಾಗ ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ಪಕ್ಷದ ವಿರೋಧ ಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಅಂತೇಳಿ ಒಂದು ಕಾರ್ಡ್ ಮಾಡಿ ಸಹಿ ಮಾಡಿ ನಿಮ್ಮ ಮನೆಗೆ ಕೊಟ್ಟಿದ್ದು. ಅದಕ್ಕೋಸ್ಕರ ಇದನ್ನ ಗ್ಯಾರಂಟಿ ಅಂತೇಳಿ ನಾವು ಕರೆದದ್ದು. ಮತ್ತು ಮೊದಲೇ ಕ್ಯಾಬಿನೆಟ್ ಅಲ್ಲೇ ಮಾಡಬೇಕು ಅನ್ನೋ ತೀರ್ಮಾನ, ಒಂದೇ ತಿಂಗಳಲ್ಲಿ ಈ 5 ಯೋಜನೆಗಳನ್ನ ಗ್ಯಾರಂಟಿಗಳನ್ನ ನಾವು ಜಾರಿಗೊಳಿಸ್ತಕ್ಕಂಥದ್ದು ತೀರ್ಮಾನ. ಇವತ್ತು ಯಾಕೆ ಇಡೀ ರಾಜ್ಯದಲ್ಲಿ ಇದನ್ನ ಗ್ಯಾರಂಟಿ ಸಮಾವೇಶ ಅಂತ ಸರ್ಕಾರದಿಂದಲೇ ಆಚರಣೆ ಮಾಡೋ ನಿರ್ಧಾರವನ್ನು ತಗೊಂಡು ಅಂದ್ರೆ ಬಹುಶಃ ಎಲ್ರಿಗೂ ತಲುಪಬೇಕು. ಯಾರಿಗೆ ಯಾವ್ದಾದ್ರು ಆಧಾರ್ ಕಾರ್ಡು ಅಥವಾ ಬ್ಯಾಂಕ್ ಅಕೌಂಟ್ ಡಿಸ್ಪ್ಯಾಚ್ ಆಗಿ ತಲುಪದೇ ಇದ್ದರೆ ಅವರೆಲ್ಲರಿಗೂ ತಿಳುವಳಿಕೆ ಕೊಡ್ತಕ್ಕಂಥ ಅಧಿಕಾರಿಗಳು ಸಹ ನಿಮ್ಮನ್ನ ಅದನ್ನ ಸರಿಪಡಿಸಿ ನಿಮ್ಮ ಅಕೌಂಟ್ಗೆ ದುಡ್ಡನ್ನ ಬರೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಸರ್ಕಾರದ ಆಲೋಚನೆ. ನಿಮಗೆ ನಮ್ಮ ಸೌಲಭ್ಯ ಈ ಒಂದು ಯೋಜನೆ ತಲುಪಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕಾರ್ಯಕ್ರಮವನ್ನ ನಾವು ಇಡೀ ರಾಜ್ಯದಲ್ಲಿ ಈ ಒಂದೇ ತಾಲೂಕಲ್ಲ, ಒಂದೇ ಜಿಲ್ಲೆಯಲ್ಲ, 224 ವಿಧಾನಸಭಾ ಕ್ಷೇತ್ರದಲ್ಲೂ 31 ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮವನ್ನು ನಾವು ಜಾರಿಗೊಳಿಸಿದ್ವಿ. ಈಗ ನಾನು ಭತ್ತ ಕೇಳಿದೆ, ನಮ್ಮ ಜಿಲ್ಲಾಧಿಕಾರಿಗಳು, ಶಾಸಕರು ನಾವೆಲ್ಲ ಇತ್ತು. ಈ ತಾಲೂಕಿನಲ್ಲಿ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಎಷ್ಟು ಜನಕ್ಕೆ ತಲುಪ್ತಾ ಇಲ್ಲ? 1,000ವರೆಗೂ ಮಿಸ್ಮ್ಯಾಚ್ ಆಗಿ ಕೆಲವರಿಗೆ 1,000 ರಿಜಿಸ್ಟರ್ ಆಗಿರ್ತಕ್ಕಂಥವರಿಗೆ ತಲುಪ್ತಾ ಇಲ್ಲ. ಆ 1,000 ಜನಕ್ಕೆ
ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇಲ್ಲ ಅಂದ್ರೆ ಅದೊಂದು ದೊಡ್ಡ ಒಂದು ಹಿನ್ನಡೆ. ಅದನ್ನ ಸರಿಪಡಿಸುವಂತ ಮತ್ತು ಅದನ್ನ ನಿಮಗೆ ಎಲ್ಲಿ ಹೋಗಿ ಅದನ್ನ ಸರಿಪಡಿಸ್ಕೊಂಡು ನೀವು ಸಹ 2,000 ರೂಪಾಯಿ ತಗೋಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಅನ್ನ ನಾವು ತೀರ್ಮಾನವನ್ನ ಮಾಡ್ಲಿಕ್ಕೋಸ್ಕರ ಈ ಒಂದು ಸಭೆಯನ್ನು ನಾವು ಮಾಡಿದ್ವಿ. ಅದರಿಂದ ಇದು ಮುಖ್ಯವಾಗಿ ನನ್ನೆಲ್ಲ ತಾಯಂದಿರಿಗೆ ಈ ಕಾರ್ಯಕ್ರಮಗಳ ಹೆಚ್ಚಿನ ಉಪಯೋಗ, ಹೆಚ್ಚಿನ ಸೌಲಭ್ಯ ಸಿಗ್ತಕ್ಕಂಥದ್ದು. ಈಗ ನಾವು 5 ಗ್ಯಾರಂಟಿಯಲ್ಲಿ ಒಂದು ಅನ್ನಭಾಗ್ಯ, ಅನ್ನ ಸಂಪೂರ್ಣವಾಗಿ 5 ಕೆಜಿ ಅಕ್ಕಿ ಮೊದಲಿಂದ ಕೊಡ್ತಾ ಇದ್ದೋ, ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿಯನ್ನ ನಾವು ಕೊಡ್ಲಿಕ್ಕೆ ತೀರ್ಮಾನ ತಗೊಂಡು, ಆ ಅಕ್ಕಿಗೆ ನಿಮ್ಗೆ ಗೊತ್ತಿದೆ ಕೇಂದ್ರ ಸರ್ಕಾರದ ಅನೇಕ ತಡೆ ಬಂದು ಕೊನೆಗೆ 170 ರೂಪಾಯಿಯನ್ನ ನಿಮ್ಮ ಎಲ್ಲ ಅಕೌಂಟ್ಗೆ DBT ಮೂಲಕ ಹೋಗ್ತಾ ಇದೆ. ನಿಮಗೆ ಅದು ಬಹುಶಃ ಪ್ರತಿ BPL ಕಾರ್ಡ್ ಯಾರಿದೆ ಅವರಿಗೆ ಅಂದ್ರೆ 4,36,000 ಕುಟುಂಬಗಳಿಗೆ ಇಲ್ಲಿವರೆಗೆ 137 ಕೋಟಿ ಅನ್ನಭಾಗ್ಯದ ಯೋಜನೆ ಅಡಿಯಲ್ಲಿ ಶ್ರೀರಂಗಪಟ್ಟಣ ತಾಲೂಕಿನ ಮಂಡ್ಯ ಜಿಲ್ಲೆಯ ಈ ಒಂದು ಅನ್ನಭಾಗ್ಯದ ಯೋಜನೆಯಲ್ಲಿ 137 ಕೋಟಿ ಈ ನಮ್ಮ ಜಿಲ್ಲೆಯ ಎಲ್ಲ 7 ತಾಲೂಕಿನ BPL ಕಾರ್ಡ್ ಇರುವವರಿಗೆ ತಲುಪಿದೆ. ಗೃಹಲಕ್ಷ್ಮಿ ಯೋಜನೆ ಬಹುಶಃ KRPೇಟೆಯಲ್ಲಿ ಈ ಅನ್ನಭಾಗ್ಯ ಯೋಜನೆಯಲ್ಲಿ 64,427 ಕುಟುಂಬಗಳು, KRPೇಟೆಯಲ್ಲಿ 64,427 ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 170 ರೂಪಾಯಿ ರೇಟ್ನಂತೆ ಇವತ್ತು ನಿಮಗೆ ದುಡ್ಡು ಬರ್ತಾ ಇದೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 65,000 ಕುಟುಂಬಗಳಿಗೆ ನಿಮ್ಗೆ 2,000 ರೂಪಾಯಿ ದುಡ್ಡು ಬರ್ತಾ ಇದೆ, 65,000 ಕುಟುಂಬಗಳಲ್ಲಿ. ಅದೇ ರೀತಿ ಗೃಹ ಜ್ಯೋತಿನಲ್ಲಿ ನಿಮಗೆ ಉಚಿತವಾದಂತ ಕರೆಂಟ್ ಏನ್ ಕೊಡ್ತಾ ಇದೀವಿ, ಆ 65,000 ಕುಟುಂಬಗಳಿಗೆ ನಿಮಗೆ ಸಂಪೂರ್ಣವಾಗಿ ಉಚಿತವಾಗಿ ಇವತ್ತು ನಿಮ್ಗೆ ಕರೆಂಟ್ ಅನ್ನ ಸಿಗ್ತಾ ಇದೆ. ಇವತ್ತು ಯುವ ನಿಧಿ ಕಾರ್ಯಕ್ರಮನೂ ಸಹ ನಮ್ಮ KRPೇಟೆಯಲ್ಲಿ 12 ಜನರಿಗೆ ಯುವ ನಿಧಿ ಯೋಜನೆಯಲ್ಲಿ ಇವತ್ತು ನಿಮಗೆ 3,000 1,500 ದುಡ್ಡನ್ನು ತಲುಪ್ತಾ ಇದೆ. ಇವತ್ತು ಅತ್ಯಂತ ಹೆಚ್ಚು ನೋಂದಣಿ ಆಗಿರ್ತಕ್ಕಂಥದ್ದು ಮಂಡ್ಯ 35, ಅದು ಬಿಟ್ಟರೆ ಎಲ್ಲ ಕಡೆ 15, 8, 9, 8, 12, ನಾಗಮಂಗಲ 1, 23 ನೋಂದಣಿ ಆಗಿದೆ. ಇದು ಇನ್ನೂ ನೋಂದಣಿ ಆಗಲಿಕ್ಕೆ ಅವಕಾಶ ಇದೆ ಯುವ ನಿಧಿ. ಮತ್ತು ಎಲ್ಲಿ ಗೃಹ ಲಕ್ಷ್ಮಿ ಯಾರಿಗೆ ಬರ್ತಾ ಇಲ್ಲ ಅವರು ಅದನ್ನ ಸರಿಪಡಿಸ್ಕೊಳ್ಳಿಕ್ಕೂ ಸಹ ಅವಕಾಶ ಇದೆ. ಈ 5 ಯೋಜನೆ ಇದೆಯಲ್ಲ, ಈ 5 ಯೋಜನೆ ಸಾಮಾನ್ಯವಾದಂತ ಯೋಜನೆ ಇಲ್ಲ. ಏನಾಗಿದೆ, ಕೆಲವರಿಗೆ ಇದು ಏನ್ ಮಾಮೂಲಿ ಎಲ್ಲರಿಗೂ ಕೊಟ್ಟಾಗ ನಮಗ್ ಕೊಡ್ತಾರೆ, ಇದೇ ಸರ್ವೇಶನ. ಬಹುಶಃ ನೀವು ಅರ್ಜಿ ಹಿಡ್ಕೊಂಡು ಮಂತ್ರಿ ಮನೆಗೋ MLA ಮನೆಗೋ ಅಥವಾ ತಹಸೀಲ್ದಾರ್ ಮನೆಗೋ ಹೋಗಂಗೆ ನಾವು ತೊಂದರೆ ಕೊಡ್ಲಿಲ್ಲ. ನಾವೇ ಹುಡುಕೊಂಡು ನೀವು ನೋಂದಣಿ ಮಾಡಿ ಅಂತ ಹೇಳಿ ಅನೌನ್ಸ್ ಮಾಡಿ ಅದನ್ನು ಕೊಟ್ಟು, ಬಹುಶಃ ಅದು ನಿಮಗೆ ಸ್ವಲ್ಪ ಕಷ್ಟಪಟ್ಟು ತಗೊಂಡಿಲ್ಲ ಅನ್ನೋದು ಇರ್ಬೋದು. ನಾವು ಕಷ್ಟ ಕೊಡಬೇಕು ಅಂತ ಮಾಡಲಿಲ್ಲ, ನಾವೇ ನಿಮ್ಮ ಮನೆಗೆ ತಲುಪಬೇಕು ಅಂತ ಮಾಡ್ತಕ್ಕಂಥ ಯೋಜನೆ. ಈ ಒಂದು 5 ಯೋಜನೆ ಬಹುಶಃ ಈ ವರ್ಷ ಮಾರ್ಚ್ 31 ನಮಗೆ 56,000 ಕೋಟಿ ಈ ರಾಜ್ಯಕ್ಕೆ ಖರ್ಚಾಗುತ್ತೆ. ವಿಶೇಷವಾಗಿ ಮಾಮೂಲಿಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮಗಳು, ಮಾಮೂಲಿಯಾಗಿ ಮಾಡ್ತಕ್ಕಂಥ ಸೌಲಭ್ಯಗಳನ್ನು ಬಿಟ್ಟು ಈ 5 ಕಾರ್ಯಕ್ರಮಗಳಲ್ಲೇ 56,000 ಕೋಟಿ ಇವತ್ತು ರಾಜ್ಯದ ಎಲ್ಲ ಕುಟುಂಬಗಳಿಗೆ ಒಂದಲ್ಲ ಒಂದು ರೀತಿ ಕನಿಷ್ಠ 4 ರಿಂದ 5, 6, 7 ಸಾವಿರದವರೆಗೂ ನಿಮಗೆ ತಲುಪುತ್ತೆ. ಇದರ ಜೊತೆಗೆ ಮುಂದಿನ ವರ್ಷದಿಂದ ಪ್ರಾರಂಭದಲ್ಲಿ ಯಾಕೆ 50,000 ಆಯ್ತು, ಮುಂದಿನ ವರ್ಷ ಯಾಕೆ 69,000 ಅಂದ್ರೆ, ನಾವು ಸರ್ಕಾರ ರಚನೆ ಆದದ್ದು ಮೇ 20ನೇ ತಾರೀಕು, 2ನೇ ಕ್ಯಾಬಿನೆಟ್ ಸಂಪೂರ್ಣ ಕ್ಯಾಬಿನೆಟ್ ಆದದ್ದು ಮೇ 27ನೇ ತಾರೀಕು. ಜೂನ್ 1ರಿಂದ ನಾವೆಲ್ಲ ಕಾರ್ಯಕ್ರಮನ ಜಾರಿಗೆ ಕೊಟ್ಟೆವು. ಅವಾಗ ಏಪ್ರಿಲ್ ಮೇ ತಿಂಗಳು ನಮಗೆ ಈ ಖರ್ಚು ಬರಲಿಲ್ಲ. ಕೆಲವರು ರಿಜಿಸ್ಟ್ರೇಷನ್ ಆಗೋದು ಲೇಟ್ ಆಯಿತು. ಇವೆಲ್ಲ ಒಂದು 2-3 ತಿಂಗಳು ಆಗಿರ್ತಕ್ಕಂಥ ಕಡಿಮೆಯ ಖರ್ಚಿನಲ್ಲಿ ಒಟ್ಟು ಇವತ್ತು 56,000 ಕೋಟಿ, ಮುಂದಿನ ವರ್ಷ 69,000 ಕೋಟಿ
ನಮಗೆ ಇವತ್ತು ಖರ್ಚು ಬೀಳ್ತಾ ಇದೆ. ಈ 69,000 ಕೋಟಿ ಏನಿದೆ, ನೀವು ತಿಳಿದಂಗೆ ಫ್ರೀ ಅಂದ್ರೆ ಫ್ರೀ ಅಂತ ಅಲ್ಲ. ಈ 69,000 ಕೋಟಿಯನ್ನು ನಾವು ಸರ್ಕಾರ ನಿಮ್ಮ ಪರವಾಗಿ ಈಗ ನಿಮ್ಮ ಪರವಾಗಿ ಗೃಹ ಲಕ್ಷ್ಮಿಗೆ ನೇರವಾಗಿ ಅಕೌಂಟ್ ಕೊಡ್ತೀವಿ, ಗೃಹ ಜ್ಯೋತಿಗೆ ನೇರವಾಗಿ ಇಂಧನ ಇಲಾಖೆಗೆ ದುಡ್ಡನ್ನ ಕಟ್ತೀವಿ. ಶಕ್ತಿ ಯೋಜನೆಗೆ ನಾವು ಏನು ಸಾರಿಗೆ ಇಲಾಖೆಗೆ ನೀವು ಓಡಾಡ್ತಕ್ಕಂಥ ಬಸ್ ಚಾರ್ಜ್ ನಾವು ಕಟ್ತೀವಿ. ಅನ್ನಭಾಗ್ಯದನ್ನ ಡಿಬಿಟಿ ಮೂಲಕ 170 ರೂಪಾಯಿ ಕೊಡ್ತೀವಿ. ಒಟ್ಟು ಸರ್ಕಾರದ ಬೊಕ್ಕಸಕ್ಕೆ 69,000 ಕೋಟಿ ಇವತ್ತು ಖರ್ಚು ಬೀಳುತ್ತೆ. 69,000 ಕೋಟಿ ಸಹ ಇಂದಿನ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಬಹುಶಃ ಈ ಕಾರ್ಯಕ್ರಮವನ್ನ ಜಾರಿಗೊಳಿಸಲಿಕ್ಕೆ ಸಚಿವ ಸಂಪುಟ ಇವತ್ತು ನಾವು ಕೊಟ್ಟಂತ ಮಾತನ್ನ, ನಡೆದಂತ ನುಡಿಯನ್ನ ಜಾರಿಗೊಳಿಸಕ್ಕೋಸ್ಕರ ಇವತ್ತು ಈ ಪ್ರಮಾಣದ ಜವಾಬ್ದಾರಿಯನ್ನ ಸರ್ಕಾರ ತಗೊಂಡಿದೆ ಅನ್ನೋದನ್ನ ನಿಮಗೆ ತಿಳಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಬಟ್ ನಾವು ಇದನ್ನು ಮಾಡಿ ಇವತ್ತು ಯಾರಾದರೂ ಇವತ್ತು ನಮ್ಮ ಸಹಕಾರ ಇಲಾಖೆಯಲ್ಲಿ ಮೊದಲು 3 ಲಕ್ಷ ರೂಪಾಯಿ ಬಡ್ಡಿ ಇಲ್ಲದೆ ಕೊಡ್ತಿದ್ವು. ಅದನ್ನು 5 ಲಕ್ಷ ರೂಪಾಯಿವರೆಗೂ ನಾವು ಕೊಟ್ಟಿದ್ವಿ. ಜೆಸಿ ಬ್ಯಾಂಕ್, ESSL ಸೊಸೈಟಿ ಮೂಲಕ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ಕೊಡ್ತಾ ಇದ್ವಿ. ನಾವು ಅಲ್ಲಿ ಮನೆಗೆ 5,000 ಕೊಡ್ತಾ ಇದೀವಿ ಅಂತ ಹೇಳಿ ಇದನ್ನ ನಾವು ಕೊರತೆ ಮಾಡಲಿಲ್ಲ. ಇದನ್ನ 5,000ವರೆಗೂ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ಕೊಡ್ಲಿಕ್ಕೆ ಮಾಡಿ ಇವತ್ತು ಮನೂರಿನಲ್ಲಿ 3 ರೂಪಾಯಿ ಜಾಸ್ತಿಯನ್ನ ಮಾರ್ಕೆಟ್ ಅಲ್ಲಿ ಮಾಡಿ ಅದನ್ನು ನಿಮಗೆ ಕೊಡಬೇಕು ಅಂತ ಹೇಳಿ ಈ ರೀತಿ ಇವತ್ತು ಸಹ ಕೃಷಿ ಇಲಾಖೆ ಇರ್ಬೋದು, ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಅಥವಾ ಹೈನುಗಾರಿಕೆಯಲ್ಲಿ ಒಂದು ವೆಟರ್ನರಿ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಮಕ್ಕಳ ಮಹಿಳಾ ಕಲ್ಯಾಣ ಇಲಾಖೆ ಇರ್ಬೋದು, ಎಲ್ಲ ಸೌಲಭ್ಯವನ್ನ ನಾವು ಯಾವುದನ್ನು ಸಹ ನಿಲ್ಲಿಸಿಲ್ಲ, ಕೊರತೆ ಮಾಡಿಲ್ಲ, ಎಲ್ಲವನ್ನೂ ಸಹ ಜಾರಿಗೊಳಿಸ್ತೀವಿ. ಜೊತೆಗೆ ಇವತ್ತು ಈ ರಾಜ್ಯದಲ್ಲಿ ಯಾವುದು ಬಡ್ಡಿ ರಹಿತ ಕೊಡ್ತೀವಿ ಡಿಸಿ ಬ್ಯಾಂಕ್ ಇಂದ, ಆ ಬಡ್ಡಿಯನ್ನ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ಬಡ್ಡಿಯನ್ನ ನಬಾರ್ಡ್ಗೆ ಮತ್ತು ಅಪೆಕ್ಸ್ ಬ್ಯಾಂಕ್ಗಳಿಗೆ ದುಡ್ಡನ್ನ ನಾವು ಕಟ್ತೀವಿ. ಇವತ್ತು ಬಡ್ಡಿ ರಹಿತ ಅಂದ್ರೆ ನೀವೇನ್ ಅನ್ಕೊಳ್ಳೋದು, ಇವ್ರೇನು ಕೊಡ್ತಾ ಇಲ್ಲ, ನಮಗೆ ಪೂರ್ತಿ ಬಡ್ಡಿ ಇಲ್ಲದೆ ದುಡ್ಡು ಬರುತ್ತೆ ಅನ್ನೋ ಭಾವನೆ ಕೆಲವ್ರಿಗೆ ಇರಬಹುದು. ನಿಮ್ಮ ಪರವಾಗಿ ನೀವು ತಗೊಳ್ಳೋ 5 ಲಕ್ಷಕ್ಕೆ ಅಥವಾ ನೀವು ತಗೊಳ್ತಕ್ಕಂಥ ಏನು 2 ಲಕ್ಷ, 3 ಲಕ್ಷ, 5 ಲಕ್ಷ ತಗೋತಿರೋ ಅವರೆಲ್ಲರಿಗೂ ನಿಮ್ಮ ಪರವಾಗಿ ಪ್ರತಿ ತಿಂಗಳು ಅಥವಾ 3 ತಿಂಗಳು ಒಂದು ಬಾರಿ ಬಡ್ಡಿಯನ್ನ ಇವತ್ತಿನ ಸರ್ಕಾರ ನಿಮ್ಮ ಅಕೌಂಟ್ ಅನ್ನ ನಮ್ಮ ಬ್ಯಾಂಕ್ಗಳಿಗೆ ಕಟ್ಟತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇವತ್ತು ನಿಮಗೆ ಶಕ್ತಿ ಯೋಜನೆಯಲ್ಲಿ ಬಹುಶಃ ಈಗಾಗಲೇ ಅನುಭವ ಆಗಿದೆ. ಜೂನ್ನಿಂದ ಪ್ರಾರಂಭ ಆಗಿರ್ತಕ್ಕಂಥ ಯೋಜನೆ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ನೀವೆಲ್ಲೇ ಹೋದ್ರು ನಿಮ್ಮನ್ನ ಒಂದು ID ಕಾರ್ಡ್ ಅಂತ ತೋರಿಸಿದ್ರೆ ಕರ್ಕೊಂಡು ಶಿವಮೊಗ್ಗಕ್ಕೆ ಕೊಡ್ತಾರೆ, ಅಲ್ಲಿಂದ ಕೋಲಾರಕ್ಕೆ ಕೊಡ್ತಾರೆ, ಅಲ್ಲಿಂದ ಚಾಮರಾಜನಗರಕ್ಕೂ ಕೊಡ್ತಾರೆ, ಚಾಮರಾಜನಗರದಿಂದ ಬೀದರ್ಗೂ ಬಿಡ್ತಾರೆ, ಬೀದರಿಂದ ಮೈಸೂರಿಗೂ ಬಿಡ್ತಾರೆ. ಎಲ್ಲಾರು ಯಾವ ಕಾರು ನಿಮಗೆ ಸಾರಿಗೆ ಇಲಾಖೆಯವರು ನಿಮ್ಮ ID ಕಾರ್ಡ್ ನೋಡಿದ ತಕ್ಷಣ ದುಡ್ಡಿಲ್ದೇನೆ ಕೇಳಿರಿ ಅಂತ ಹೇಳಿದಾರಲ್ಲಮ್ಮ. ಎಲ್ಲಾರು ಯಾರಾದ್ರೂ ಕಂಡಕ್ಟರ್ಗಳು, ಡ್ರೈವರ್ಗಳು ನಿಮ್ಗೆ ದುಡ್ಡು ಕೊಡು ಅಂತ ಕೇಳಿದಾರ? ಅಪ್ಪು ಜೋರಾಗಿ ಹೇಳಲ್ವಲ್ಲ, ಪುಕ್ಕಟ್ಟೆ ಓಡಾಡ್ತಿದ್ರಿ ಜೋರಾಗಿ ಹೇಳಲ್ವಲ್ಲ. ಹೌದು, ಈ ತರ ಹಿಂದೆ ಯಾವ್ದಾದ್ರು ಸರ್ಕಾರ ಮಾಡಿದ್ದ? ಇಂತ ಒಂದು ಯೋಜನೆಯನ್ನ ಮಾಡಿದ್ರೆ ಕೆಲವರು ಕೊಟ್ಟು ತಪ್ಪು ಅಂತಾರೆ, ಕೆಲವರು ಕೊಟ್ಟು ಸರಿ ಅಂತಾರೆ. ಇದನ್ನ ನಾವು ದೇಶದಲ್ಲಿ ಇರ್ತಕ್ಕಂಥ ರಾಜಕೀಯ ಪಕ್ಷಗಳು, ರಾಜಕಾರಣ ಮುಖಂಡರು ನಾವು ನೋಡಿ ತೀರ್ಮಾನ ತಗೊಂಡಿಲ್ಲ. ನಿಮ್ಮ ಸೇವೆ ನಿಮಗೆ ಮಾತು ಕೊಟ್ಟಿದ್ದು, ಅದಕ್ಕೋಸ್ಕರ ಇವತ್ತಿನ ಸರ್ಕಾರ ಎಲ್ಲ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೆ. ನಾವು ಮಾತು ಕೊಟ್ಟಿದ್ದು ಇದು ಕಾಂಗ್ರೆಸ್ನವರು ಮಾತ್ರ ಅಲ್ಲ, ಅಥವಾ ಜನತಾದಳವರಿಗೆ ಕೊಡಲ್ಲ ಅಂತ ಅಲ್ಲ, ಅಥವಾ ಬಿಜೆಪಿಯವರಿಗೆ ಮಾತ್ರ ಅಲ್ಲ. ಈ ಕಾರ್ಯಕ್ರಮಗಳು ಪ್ರತಿಯೊಬ್ಬ ಸಾಮಾನ್ಯ ಎಲ್ರಿಗೂ ಬರುತ್ತೆ. ಯಾರೇ ಪಕ್ಷ ಅಥವಾ ಇನ್ನೊಂದು ಭೇದ ಭಾವ ಇಲ್ಲ. ಎಲ್ಲರೂ ಸಹ ಯಾರು ಬೇಕಾದ್ರೂ ನೀವು ಉಚಿತವಾಗಿ ಬಸ್ ನಲ್ಲಿ ಓಡಾಡಬಹುದು. ಸೊ BPL ಕಾರ್ಡ್ ಯಾರಿಗಿದೆ ಅವರೆಲ್ಲರಿಗೂ ಸಹ ಅನ್ನಭಾಗ್ಯದ ಯೋಜನೆ.
ಯಾರಿಗೆ ಗೃಹ ಜ್ಯೋತಿ ಯಾರು ರಿಜಿಸ್ಟರ್ ಆಗಿದೆ 200 ಯೂನಿಟ್ ಕಡಿಮೆ ಉಪಯೋಗಿಸ್ತೀರಿ ಅವರೆಲ್ಲರಿಗೂ ಸಹ ನಿಮಗೆ ಇವತ್ತು ಫ್ರೀ ಆಗಿ ಉಚಿತವಾಗಿ ಸಿಗುತ್ತೆ. ಈ ರೀತಿ ಒಂದಲ್ಲ ಒಂದು ರೀತಿ ಇದು ಎಲ್ಲರಿಗೂ ಒಂದು ಊರಿನಲ್ಲಿ 100 ಮನೆ ಇದ್ರೆ ಒಬ್ಬರು ಇಬ್ಬರು ಈ ಕಾರ್ಯಕ್ರಮದಲ್ಲಿ ವಂಚಿತರಾಗಿರ್ಬೋದು. ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಅಥವಾ ಇಲ್ಲ ಅವ್ರ ಯಾರೋ ದೊಡ್ಡ ದೊಡ್ಡ ಬಿಸ್ನೆಸ್ ಅಧಿಕಾರಿ ಒಂದು ಅಥವಾ ಎರಡು, ಅದು ಬಿಟ್ರೆ ಉಳಿದಂತ ಎಲ್ಲರಿಗೂ ಈ 5 ಕಾರ್ಯಕ್ರಮಗಳು ತಲುಪುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬಹಳ ಎಚ್ಚರಿಕೆಯಿಂದ ನಿಮ್ಮ ಸೇವೆ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಇದರ ಜೊತೆಗೆ ಇವತ್ತು ಬರಗಾಲ ಬಹುಶಃ ಹಿಂದೆ ಅನೇಕ ಬಾರಿ ಇಂಥದ್ದನ್ನು ನೋಡಿದ್ವಿ. ಈ ಬಾರಿ ನಾವು ಅತ್ಯಂತ ಹೆಚ್ಚಿನ ಸಮಸ್ಯೆಯನ್ನ ನಮ್ಮ ಕೃಷಿಕರು ರೈತರು ಎದುರಿಸ್ತಾ ಇದ್ದಾರೆ ಅಂತ ಹೇಳಿ 236 ತಾಲೂಕಿನಲ್ಲಿ 223 ತಾಲೂಕನ್ನ ನಾವು ವೀಕ್ಷಣೆ ಮೂಲಕ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪಟ್ಟಿಯನ್ನು ಕಳಿಸಿದ್ದೀವಿ. 223 ಅದರಲ್ಲಿ 196 ಬಹಳ ಸಿವಿಯರು, ಇನ್ನ ಉಳಿದಿರ್ತಕ್ಕಂಥವು ಮಾಡ್ಬೇಕಂತ ಹೇಳಿ ಕಳಿಸಿದ್ದೀವಿ. ಬಹುಶಃ ನನ್ನ ಅನುಭವದಲ್ಲಿ ನಾನು 95 ರಾಜಕೀಯದಲ್ಲಿ ಓಡಾಡ್ಕೊಂಡಿದ್ದೀನಿ. 94ರಿಂದಲೇ ನಾನು ಜಿಲ್ಲಾ ಪಂಚಾಯತಿಯಿಂದ ಪ್ರಾರಂಭ ಜನಪ್ರತಿನಿಧಿಯಾಗಿ ಬಂದಿದ್ದವನು. ಬಹುಶಃ ಅವತ್ತಿಂದ ಇಲ್ಲಿವರೆಗೆ ರಾಜ್ಯದಲ್ಲಿ ಯಾವುದೇ ರಾಜ್ಯದ ಬರಗಾಲದ ಈ ಒಂದು ಪಟ್ಟಿಯನ್ನು ಕಳಿಸಿದ್ರೆ ಕನಿಷ್ಠ 1 ತಿಂಗಳು ಅಥವಾ ಹೆಚ್ಚು ಅಂದ್ರೆ 2 ತಿಂಗಳೊಳಗಡೆ ಅದನ್ನ ಕ್ಲಿಯರ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಒಂದು ವಾಡಿಕೆ ಮತ್ತು ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಡಂಬಡಿಕೆ ಮತ್ತು ರಾಜ್ಯಕ್ಕೆ ಕೊಡಬೇಕಾಗಿರ್ತಕ್ಕಂಥ ಅದು ಕಟ್ಟುನಿಟ್ಟಿನ ಆದೇಶನೇ. ಸಂವಿಧಾನದ ಅಡಿಯಲ್ಲಿ NDRF ಅನ್ನ ಕ್ಲಿಯರ್ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಕೇಂದ್ರ ಸರ್ಕಾರ ಎಲ್ಲಿಂದನೂ ಅಮೆರಿಕದಿಂದ ತರಲ್ಲ. ರಾಜ್ಯದ ಜನರ ಟ್ಯಾಕ್ಸ್ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅದು ಎಷ್ಟು ಹೋಗುತ್ತೆ? 4,30,000 ಕೋಟಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. 4,30,000 ಕೋಟಿ ನಮ್ಮ ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ. ಮೊನ್ನೆ ನಾವು ದೆಹಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿ ಅವತ್ತು ನಾವು ಅಷ್ಟೇ ಹೋಗ್ಲಿಲ್ಲ, ಎಲ್ಲ ಸಂಸದರು ನಮ್ಮ ಮುಖ್ಯಮಂತ್ರಿಗಳು ಕರೆದಿದ್ವಿ. ರಾಜ್ಯದ ಎಲ್ಲ ರಾಜ್ಯಸಭಾ ಸದಸ್ಯರು ಸಂಸದರು ಬನ್ನಿ, ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಾವು ಕೇಂದ್ರ ಸರ್ಕಾರದ ಮುಂದೆ ಒಂದು ಪ್ರತಿಭಟನೆ ಮಾಡೋಣ, ಒಂದು ಕೂಗಲು ಹಾಕೋಣ, ನಮ್ಮ ರಾಜ್ಯಕ್ಕೆ ಬರಬೇಕಾದಂತ ನ್ಯಾಯವನ್ನ ಕೊಡ್ಲಿಕ್ಕೆ ಕೇಳೋಣ ಅಂತ ಹೇಳಿ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರನ್ನ ನಾವು ಪತ್ರವನ್ನ ಬರೆದು ಅವರನ್ನು ಸಹ ಕರೆದಿದ್ದು. ಅವ್ರು ಯಾರು ಬರಲಿಲ್ಲ. ಅದಕ್ಕೆ ಬಹುಶಃ ನಾವು ಅಂಕಿ ಅಂಶವನ್ನ ಬಿಡಿಕೊಟ್ಟು ಮಾಡಿದ್ವಿ. ಮಹಾರಾಷ್ಟ್ರ ಬಿಟ್ರೆ 2ನೇ ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟತಕ್ಕಂಥ ರಾಜ್ಯ ಅದು ಕರ್ನಾಟಕ. ಇವತ್ತು ಉತ್ತರ ಪ್ರದೇಶಕ್ಕೆ 2,50,000 ಕೋಟಿ ಹೋಗುತ್ತೆ. ನಮ್ಮ ಕರ್ನಾಟಕಕ್ಕೆ ಅದಕ್ಕಿಂತ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತ ಕರ್ನಾಟಕಕ್ಕೆ 50,000 ಕೋಟಿ ಕೊಡ್ತಾರೆ. ನೋಡಿ, ಇದು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೀವು ಯೋಚನೆ ಮಾಡದೇ ಇದ್ರೆ ತೊಂದರೆ ಆಗ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ಸಾಮಾನ್ಯ ಜನಕ್ಕೂ ಸಹ ಇಂಥ ಅನ್ಯಾಯ ಆಗುತ್ತೆ. ಅದರ ನೋವನ್ನ ಅದರ ಸಮಸ್ಯೆಯನ್ನ ನಾವೆಲ್ಲರೂ ಸಹ ಎದುರಿಸಬೇಕಾಗುತ್ತೆ. ನೀವು ಇಂಥ ಒಂದು ಎಚ್ಚರಿಕೆಯನ್ನ ಇಂಥ ಒಂದು ಸಮಸ್ಯೆಯನ್ನ ಗಮನದಲ್ಲಿಟ್ಕೊಂಡು ನೀವು ಯಾವ್ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ತಗೋಬೇಕು ಅದನ್ನ ತಗೋಬೇಕಾಗತ್ತೆ. ಇವತ್ತು ಏನು ಈ ರಾಜ್ಯದಲ್ಲಿ ನಾವು ಬರಗಾಲವನ್ನ ಹೇಳೋದು, ಒಂದು ಕಡೆ ಟ್ಯಾಕ್ಸ್ ಕಡಿಮೆ ಬರ್ತಾ ಇದೆ, 15ನೇ ಹಣಕಾಸಿನಲ್ಲಿ ಆಯೋಗ ಕೊಟ್ಟಂತ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿಲ್ಲ. ಅದಾದ ಮೇಲೆ ಅವ್ರು ಘೋಷಣೆ ಮಾಡಿರ್ತಕ್ಕಂಥ ಏನು ಅಥವಾ ಆಯೋಗ ಕೊಟ್ಟಂತ ಏನ್ ಶಿಫಾರಸ್ಸಿದೆ ಅದನ್ನು ಸಹ 11,000 ಕೋಟಿಯನ್ನ ನಮಗೆ ಕೊಟ್ಟಿಲ್ಲ. ಅದೆಲ್ಲವೂ ಒಂದ್ ಕಡೆ ಆದ್ರೆ ನಾವು ಅತ್ಯಂತ ಕೇಳಿದ್ದು ಬರಗಾಲದಲ್ಲಿ NDRF ನಲ್ಲಿ 18,000 ಕೋಟಿಯನ್ನ ಕೇಳಿದ್ರು. ಇಲ್ಲಿವರೆಗೆ ಕಳೆದ 5-5.5 ತಿಂಗಳಾಗಿದೆ. ಈ ಒಂದು NDRF ನಲ್ಲಿ ಇನ್ನೂ ಸಹ ಒಂದು ಮೀಟಿಂಗ್ ಇದೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ಹೈ ಲೆವೆಲ್ ಕಮಿಟಿ ಇದೆ. ಅವರ ಕಮಿಟಿ ಮೀಟಿಂಗ್ ಮಾಡ್ಲಿಕ್ಕಾಗಿಲ್ಲ. ನಾವು ಕೊಟ್ಟಂತ ಮೆಮೊರಂಡಮ್ ಅಲ್ಲ, ಕೇಂದ್ರ ಸರ್ಕಾರದಿಂದ ಅಧಿಕಾರಿಗಳು ಬಂದು ಈ ವೀಕ್ಷಣೆ ಮಾಡಿ ವಾಪಸ್ ಕೊಟ್ಟಿರ್ತಕ್ಕಂಥ ವರದಿ ಆಧಾರದ ಮೇಲೆ ಕೇಂದ್ರ ಸಹ ಒಂದು ಮೀಟಿಂಗ್ ಮಾಡ್ಲಿಕ್ಕಾಗಿಲ್ಲ.
ಕೊನೆಗೆ ಅದನ್ನೂ ಒಂದು ಸ್ವಲ್ಪ ನಾವು ನೋಡೋಣ, ಸ್ವಲ್ಪ ದಿವಸದಲ್ಲಿ ಮಾಡ್ತಾರೆ ಅಂತ ಹೇಳಿ ಕೊನೆಗೆ ನಮ್ಮ ಮುಖ್ಯಮಂತ್ರಿಗಳು, ನಾವು ಕಂದಾಯ ಸಚಿವರು, ಉಪಮುಖ್ಯಮಂತ್ರಿಗಳೆಲ್ಲ ಕೂಡಿ ಮೊದಲನೇ ಕಂತಿನಲ್ಲಿ 2,000 ರೂಪಾಯಿನ ರೈತರಿಗೆ ಕೊಡೋಣ, ಅಲ್ಲಿವರೆಗೆ ಬರೋವರೆಗೂ ಕಾಯೋದ್ ಬೇಡ ಅಂತ ಹೇಳಿ ಪ್ರತಿ ಒಬ್ಬ 32 ಲಕ್ಷ ರೈತರಿಗೆ ಈ ರಾಜ್ಯದಲ್ಲಿ 2,000 ರೂಪಾಯಿ ನೇರವಾಗಿ ಅಕೌಂಟ್ ಹಾಕಿ 4 ಲಕ್ಷ ರೈತರಿಗೆ ಕೆಲವು ಅಕೌಂಟ್ ವ್ಯತ್ಯಾಸದಿಂದ ತಲುಪಲಿಕ್ಕಾಗಿಲ್ಲ, ಅದು ಸಹ ರೈತರಿಗೆ ಪ್ರತಿಯೊಬ್ಬರಿಗೂ ಸಹ 2,000 ರೂಪಾಯಿ ಹೋಗುತ್ತೆ. ನೋಡಿ, ಇವತ್ತಿನ ಸರ್ಕಾರ, ಹೌದು, ಚುನಾವಣೆಗಿಂತ ಮೊದಲು ನಾವು ನಮ್ಮದೇ ಆದಂತ ಭಾಷಣ ಮಾಡ್ತೀವಿ, ಪ್ರತಿಯೊಂದು ಪಕ್ಷವು ಗೆಲ್ಲಬೇಕು ಅಂತ ಆಸೆ ಇಟ್ಕೊತೀವಿ, ನಾವು ಘೋಷಣೆ ಮಾಡ್ತೀವಿ, ನಾವು ಭರವಸೆ ಕೊಡ್ತೀವಿ. ಆದ್ರೆ ಗೆದ್ದ ಮೇಲೆ ಇದು ಕರ್ನಾಟಕ ಸರ್ಕಾರ ಆಗುತ್ತೆ. ನಮ್ಮ ಪಕ್ಷ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದ ಸರ್ಕಾರ. ಇದು ಯಾವುದೇ ಒಂದು ಪಕ್ಷದ ಚುನಾವಣೆಗಿಂತ ಹಿಂದೆ ಕೊಡ್ತಕ್ಕಂಥ ಭರವಸೆ. ನಾವಿವತ್ತು ಗೆದ್ದು ಸರ್ಕಾರ ರಚನೆ ಆದ ಮೇಲೆ ಅದು ಬಹುಶಃ ಯಾರೋ ರಾಜ್ಯದಲ್ಲಿ ಅನ್ಕೊಳ್ಳದೆ ಇರೋ ಮಟ್ಟಕ್ಕೆ ನೀವು ನಮಗೆ ಆಶೀರ್ವಾದ ಮಾಡುವ ಕಾರಣಕ್ಕೆ ಇವತ್ತು ಎಲ್ಲ ಯೋಜನೆಗಳನ್ನ ಫುಲ್ಫಿಲ್ ಮಾಡೋದ್ರಲ್ಲಿ, ಜಾರಿಗೊಳಿಸೋದ್ರಲ್ಲಿ ನಾವು ನಂಬರ್ 1 ಸ್ಥಾನದಲ್ಲಿ. ಇಡೀ ರಾಷ್ಟ್ರದ ಅನೇಕ ರಾಜ್ಯಗಳು ಬೆಚ್ಚು ಬಿದ್ದಿದ್ದಾವೆ, ಆಶ್ಚರ್ಯ ಪಟ್ಟಿದ್ದಾರೆ. ಇದು ಹೆಂಗೆ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ತಂದ್ರೆ ಏನು ಅಂತ ಹೇಳಿದರೆ, ಸಿದ್ದರಾಮಯ್ಯನವರಿಗೆ ಸಾಧ್ಯ ಇಲ್ಲ ಅಂತ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ಸಹ ಚರ್ಚೆ ಮಾಡಿದ್ದಾರೆ. ಆದ್ರೆ ಅಂತಿಮವಾಗಿ ನಾವು ಈ ಕಾರ್ಯಕ್ರಮಗಳನ್ನ ಯಾವುದನ್ನು ಸಹ ವ್ಯತ್ಯಾಸ ಇಲ್ಲದೆ ಜಾರಿಗೊಳಿಸಿ ನೀವೆಲ್ಲರೂ ಸಹ ಬರಗಾಲದ ಸಮಸ್ಯೆನಲ್ಲಿ ಕನಿಷ್ಠ ಮಟ್ಟಕ್ಕೆ ಸುಧಾರಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ನಾವು ಕೊಡ್ತಕ್ಕಂತ 5 ಗ್ಯಾರಂಟಿ ಯೋಜನೆಗಳು ಜೊತೆಗೆ ಬರಗಾಲದಲ್ಲಿ ನಾವೇನು ಬೆಳೆ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಇವತ್ತು ಬೆಳೆ ಒಂದು ವ್ಯವಸ್ಥೆಯಲ್ಲಿ ನಾವು ಸರ್ವೆಯನ್ನ ಮಾಡಿದೋ, ಅದರ ಆಧಾರದ ಮೇಲೆ ಇವತ್ತು 35 ಲಕ್ಷ ರೈತರಿಗೆ ಆಗ್ತಾ ಇದೀವಿ. ಅದರ ಜೊತೆಗೆ ಅನೇಕ ಸೌಲಭ್ಯಗಳನ್ನ, ಅನೇಕ ನಿಮಗೆ ಕೊಡಬೇಕಾಗಿರ್ತಕ್ಕಂಥ ಮಾಸಾಸ್ತಿಗಳನ್ನ ಕೊಡ್ತಾ ಇದ್ದೀವಿ. ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆನಲ್ಲಿ ಹಿಂದೆ ನೀವೆಲ್ಲರೂ ಸಹ ನೋಡಿದ್ವಿ, ಹಿಂದೆ ಆಡಳಿತವನ್ನ 5 ವರ್ಷ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಇವತ್ತು ರೆವಿನ್ಯೂ ಇಲಾಖೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಡಿಸಿಆರ್ ಹತ್ರ 5,000 ಇದ್ದಂತ ಕೇಸು ಇವತ್ತು 1,000ಕ್ಕೆ ಬಂದಿದೆ. ಎಸಿ ಹತ್ರ ಇದ್ದಂತ 3,000 ಕೇಸು 500-700ಕ್ಕೆ ಬಂದಿದೆ, ಕಡಿಮೆ ಆಗಿದೆ. ತಹಸೀಲ್ದಾರ್ ಹತ್ರ ಇದ್ದಂತ 400-500 ಕೇಸು 30-50ಕ್ಕೆ ಬಂದಿದೆ. ನಾವು ಇದನ್ನ ಇನ್ನು 1 ತಿಂಗಳು ಅಥವಾ 2 ತಿಂಗಳೊಳಗಡೆ ಸಂಪೂರ್ಣವಾಗಿ ಹಳೆ ಕೇಸಸ್ ಅನ್ನ ಜೀರೋ ಮಾಡಿ ಇನ್ನು ಮುಂದೆ ಪ್ರತಿ ತಿಂಗಳು ಬರ್ತಕ್ಕಂಥ ಕೇಸಸ್ ಅನ್ನ ನೆಕ್ಸ್ಟ್ ಮಂತ್ ಯಾವುದೇ ಕಾರಣಕ್ಕೆ ಉಳಿಬಾರ್ದು. ಯಾವ ತರ ಯಾವುದೋ ದಾಖಲೆ, ಯಾವುದೋ ಕಾನೂನು ಬಾಹಿರವಾದಂಥದ್ದು ಬಿಟ್ಟು ಉಳಿದಂತ ಯಾವುದನ್ನೇ ರೆವಿನ್ಯೂ ಇಲಾಖೆಯಲ್ಲಿ ಭೌತಿಕ ಖಾತೆ ಇರಲಿ, RTC ಕರೆಕ್ಷನ್ ಇರಲಿ, ಅಥವಾ ರೆವಿನ್ಯೂ ಸೆಚ್ ಇರಲಿ, ಅಥವಾ ಇಲ್ಲ ಜಿಲ್ಲಾ ಪಂಚಾಯತಿನಲ್ಲಿ ಈ ಇರಲಿ, ಸೊ ಎಲ್ಲವನ್ನೂ ಸಹ ಸಾರ್ವಜನಿಕರಿಗೆ ಪಕ್ಷಾತೀತವಾಗಿ ಈ ಕಾರ್ಯಕ್ರಮಗಳನ್ನ ಜಾರಿಗೊಳಿಸಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ, ಜಿಲ್ಲಾಡಳಿತ ಬದ್ಧವಾಗಿದೆ. ನಾನು ಸಹ ಇದಕ್ಕೆ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ನಿರಂತರವಾಗಿ ನಿಮ್ಮ ಸಮಸ್ಯೆಗೆ, ಅದು ವೈಯಕ್ತಿಕವಾಗಿರಲಿ, ಸಾರ್ವಜನಿಕವಾಗಿರಲಿ, ಗ್ರಾಮದ ಸಮಸ್ಯೆ ಇರಲಿ, ಅದನ್ನ ಸ್ಪಂದಿಸ್ತೀವಿ. ಮತ್ತು ಅಭಿವೃದ್ಧಿ ವಿಚಾರ, ಬಹುಶಃ ಹಿಂದೆ ಯಾವ ಸರ್ಕಾರ ರಚನೆ ಆದ ತಕ್ಷಣ ಮೊದಲನೇ ವರ್ಷ 100 ಕೋಟಿ 1,000 ಕೋಟಿ ಬಾಕಿ ಹಣ ಬಿಡುಗಡೆ ಮಾಡಿ ಅಥವಾ ಅಭಿವೃದ್ಧಿ ಕೊಟ್ಟಿದ್ದ ಇತಿಹಾಸವನ್ನ ನಾವು ನೋಡಿಲ್ಲ. ಎಲ್ಲ ಸರ್ಕಾರಗಳು ಹಿಂದೆ ನಾವು ಆಡಳಿತ ಮಾಡಿದಾಗಲೂ ಸಹ ಇಂಥ ಸಮಸ್ಯೆನ ನಾವು ಎದುರಿಸಿದ್ವಿ, ಇಲ್ಲ ಅಂತಲ್ಲ. ಆದ್ರೆ ಇವತ್ತು ನಾವು 202 ಲಕ್ಷ ಕೋಟಿ ಬಾಕಿ ಇರ್ತಕ್ಕಂಥ ಬಿಲ್ಲನ್ನ ನಾವು ಒಂದೇ ಬಾರಿ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಕಾರಣಾಂತರದಿಂದ ಹಿಂದಿನ ಸರ್ಕಾರ ಮಾಡಿರ್ತಕ್ಕಂಥ ಅನೇಕ, ಅದು ತಪ್ಪು ನಿರ್ಧಾರ ಇರ್ಬೋದು ಅಥವಾ ಅವ್ರು ಯಾವುದೋ ಒಂದು ಉದ್ದೇಶದಿಂದ ಮಾಡಿರ್ಬೋದು, ಅದನ್ನು ಒಂದೇ ಬಾರಿ. ಆದ್ರೆ ಈಗ ನಮ್ಮ ಮಂತ್ರಿ ಹೇಳ್ತಿರ್ತಾರೆ, ಸೊ ಇದೇನ ನಮ್ಗೇನು ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ ಅಂತ. ನಾವು ಹಿಂದಿನ ಸರ್ಕಾರ ಬೊಮ್ಮಾಯಿಯವರು ಮಂತ್ರಿ ಇದ್ರು, ಅವ್ರು ಬಿಜೆಪಿ ಅವರು ಬಿಟ್ಟು ಕಾಂಗ್ರೆಸ್ನವ್ರಿಗೆ JDS ನವರು 1 ರೂಪಾಯಿನೂ ಕೊಟ್ಟಿರ್ಲಿಲ್ಲ, ಬೆಂಗಳೂರಿನಲ್ಲೂ ಕೊಟ್ಟಿರಲಿಲ್ಲ ಹಣ. ನಾವು ಈ ಸಲ ತೀರ್ಮಾನ ಮಾಡೋದು, ಹೌದಪ್ಪ ಇವ್ರಿಗೆ 20 ಕೋಟಿ ಕೊಟ್ಟರೆ ಅವ್ರಿಗೂ ಕೊಡ್ಬೇಕಾಗತ್ತೆ, ತಪ್ಪು ಅಂತ ಹೇಳಿ ನಾವು ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಡಿಸಿಷನ್ ತಗೊಂಡು ಅವ್ರಿಗೂ ಸಹ ಲೋಕೋಪಯೋಗಿ ಇಲಾಖೆಯಲ್ಲಿ 10 ಕೋಟಿಯನ್ನ ಈ
ತಾಲೂಕಿನ ಅವರು ಎಲ್ಲಿ ಸಮಸ್ಯೆ ಇದೆಯೋ ಅದನ್ನ ನಿರ್ಧಾರ ಮಾಡುವ ಅಧಿಕಾರವನ್ನ ಈ ಕ್ಷೇತ್ರದ ಶಾಸಕರಿಗೆ ಕೊಟ್ಟಿದ್ದೀವಿ, ಅವ್ರಿಗೂ 10 ಕೋಟಿ ಕೊಟ್ಟಿದ್ದೀವಿ, ಪಕ್ಕದಲ್ಲಿ ನರೇಂದ್ರನಿಗೂ ನನಗೂ 20 ಕೋಟಿ ತಗೊಂಡಿದ್ದೀವಿ. ಅಷ್ಟೇ ನಾವು 100 ಸಹ ಅವರನ್ನ ಬೇರೆ ಪಕ್ಷದ ಶಾಸಕರು ಅಂತ ಹೇಳಿ ಕಡೆಗಣಿಸ್ತಕ್ಕಂಥ ಪ್ರಶ್ನೆಯನ್ನ ಈ ಸರ್ಕಾರ ನಾವು ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇನ್ನ ನೀರಾವರಿ ಇಲಾಖೆಗಳ ಅನೇಕ ಸಮಸ್ಯೆಗಳಿದ್ದಾವೆ, ಅದನ್ನ ಮುಂದಿನ ಮಾರ್ಚ್ ಆದ್ಮೇಲೆ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ನಮ್ಮ ಶಾಸಕರಿಗೂ ಹೇಳಿದೀನಿ. ನಮ್ಮ ಚಂದ್ರಣ್ಣ ಮತ್ತು ದೇವರಾಜ್ ಅವರು ಕಳೆದ ಬಾರಿ ಇಲ್ಲಿ ಬಂದಾಗ ಅವ್ರು 3 ಜನನು ಒಟ್ಟಾಗಿ ಒಂದಷ್ಟು ಸಮಸ್ಯೆಗಳು ಹೇಳಿದ್ದಾರೆ. ಆ ಸಮಸ್ಯೆಗಳೆಲ್ಲನೂ ಮುಂದಿನ ಏಪ್ರಿಲ್ ನಂತರ ಬಗೆಹರಿಸ್ತೀನಿ ಅಂತ ಹೇಳಿ ಅಭಿವೃದ್ಧಿ ವಿಚಾರದಲ್ಲಿ ರಾಜಕಾರಣವನ್ನ KRಪೇಟೆನಲ್ಲಿ ಮಾಡಲ್ಲ. ನಾನು ಏನೇ ಇರಬಹುದು, ವೈಯಕ್ತಿಕವಾಗಿ ನೀವು ಬಂದಾಗ ನಿಮ್ಮನ್ನ ಯಾವುದೇ ಸಮಸ್ಯೆ ಬಂದ್ರೆ ನಾವು ಯಾರು, ನೀವು ಯಾವ ಪಕ್ಷ, ಯಾವ ಊರು ಅವೆಲ್ಲ ಕೇಳುವಂತ ಪ್ರಶ್ನೆ ಇಲ್ಲ. ಎಲ್ರಿಗೂ ಗೌರವವಾಗಿ ನಡೆಸ್ಕೊಂಡು ಗೌರವವಾಗಿ ಕೆಲಸ ಮಾಡ್ಕೊಡ್ತೀವಿ, ಅಭಿವೃದ್ಧಿ ವಿಚಾರವನ್ನು ಮಾಡ್ತೀವಿ. ಚುನಾವಣೆ ಬಂದಾಗ ಅವ್ರ ಪಕ್ಷದ ಚುನಾವಣೆ ಅವ್ರು ಮಾಡ್ತಾರೆ, ನಮ್ಮ ಪಕ್ಷದ ಚುನಾವಣೆ ನಾವು ಮಾಡ್ತೀವಿ. ಅದೆಲ್ಲ ಸಹಜವಾದಂಥದ್ದು ಡೆಮಾಕ್ರಸಿನಲ್ಲಿ. ಅದರಿಂದ ನಾವು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷವಾಗಿ ಯಾವ ರೀತಿ ಎಲ್ಲ ತಾಲೂಕು ಗಮನ ಹರಿಸ್ತೀವೋ ಅದೇ ರೀತಿ KRಪೇಟೆನಲ್ಲೂ ಸಹ ನಾವು ಗಮನವನ್ನ ಹರಿಸ್ತೀವಿ. ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಅದು ಸರಿಪಡಿಸ್ಕೊಳ್ಳೋಣ. ಟೌನಿನಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ, ಕೆಲವು ಖಾತೆಗಳ ವಿಚಾರದಲ್ಲಿ ಕಳೆದ ಬಾರಿ ನನಗೆ ಇಲ್ಲಿ ಯಾವುದೋ ಪೂಜೆ ಬಂದಾಗ ಎಲ್ಲ ಸದಸ್ಯರು ನನ್ನ ಗಮನಕ್ಕೆ ತಂದಿದ್ರು. ಅವಾಗ ಶಾಸಕರು ಇದ್ರು, ಮಾಜಿ ಶಾಸಕರು ಇದ್ರು. ಅದನ್ನಾದ ಮೇಲೆ ನಾನು ಮಂಡ್ಯದಲ್ಲಿ ಒಂದು ಮೀಟಿಂಗ್ ಮಾಡಿ ಅವತ್ತು ಶಾಸಕರು ಆ ಮೀಟಿಂಗ್ ನಲ್ಲಿ ಭಾಗವಹಿಸಿದ್ರು. ಜಿಲ್ಲಾಧಿಕಾರಿಗಳಿಗೆ, PDಗಳಿಗೆ, ನಿಮ್ಮ ಪುರಸಭೆಯ ಚೀಫ್ ಆಫೀಸರ್ಗೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಅದನ್ನೇನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಇದ್ರೆ ಮತ್ತೊಂದು ಮೀಟಿಂಗ್ ಮಾಡಿ ಅದನ್ನು ಸಹ ಸರಿಪಡಿಸ್ತೀವಿ. ಒಟ್ಟಾರೆ KRಪೇಟೆನಲ್ಲಿ ಇವತ್ತು ನೀವೆಲ್ಲರೂ ಸಹ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೀರಾ. ಈ ಕಾರ್ಯಕ್ರಮದ ಉದ್ದೇಶವನ್ನ ನಾನು ಈಗಾಗಲೇ ವಿವರವಾಗಿ ಹೇಳಿದ್ದೀನಿ. ಬಟ್ ನಮ್ಮ ಸರ್ಕಾರ ಮುಂದಿನ ದಿನದಲ್ಲೂ ಸಹ ಏಪ್ರಿಲ್ ನಂತರ ಇನ್ನೂ ಹೆಚ್ಚಿನ ಅಭಿವೃದ್ಧಿ, ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನ ನಿಮ್ಮ ಜಾರಿಗೊಳಿಸ್ತಕ್ಕಂಥ ಜೊತೆಗೆ ಒಂದು ವಿಶೇಷವಾಗಿ ಈ ಒಂದು 15 ದಿವಸಕ್ಕೆ ಒಂದು ಕಾರ್ಯಕ್ರಮವನ್ನ ನಮ್ಮ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಯಾರಿಗೆ ನಾವು 5 ಲಕ್ಷ ರೂಪಾಯಿ ಇವತ್ತು ಸಂಘಗಳ, ಸೊಸೈಟಿಗಳಿಗೆ, ಸ್ವಸಹಾಯ ಸಂಘಗಳಿಗೆ, ಸ್ತ್ರೀ ಶಕ್ತಿ ಗುಂಪುಗಳಿಗೆ ಬಡ್ಡಿ ರಹಿತ ಕೊಡ್ತೀವಿ 5 ಲಕ್ಷ ರೂಪಾಯಿ. ಸೊ 15 ಲಕ್ಷವರೆಗೂ 3 ರೂಪಾಯಿ ಬಡ್ಡಿಯನ್ನು ಕೊಡ್ತೀವಿ. ಸೊ ಇವರಿಗೆ 5 ಲಕ್ಷ ಕೊಡ್ತೀವಿ. ಆದ್ರೆ PNB ಬ್ಯಾಂಕ್ ತಗೊಳ್ಳೋರಿಗೆ ನಾವು ಏನು ಮಾಡ್ತಾ ಇರೋಲ್ಲ ಅಂತ ಕೆಲವು ಬೇಡಿಕೆಯನ್ನ ಇಟ್ಟು ರೈತ, ನೀವು PNB ಬ್ಯಾಂಕ್ ನಲ್ಲಿ ಯಾರು ಲೋನ್ ತಗೊಂಡಿದ್ದೀರೋ ಅವ್ರಿಗೂ ಸಹ ಬಡ್ಡಿ ಮನ್ನಾವನ್ನ ಈಗಾಗಲೇ 1 ತಿಂಗಳಲ್ಲಿ ಘೋಷಣೆ ಆಗಿದೆ. ನೀವು ಸಹ ಅಸಲನ್ನ ಕಟ್ಟಿದ್ರೆ ನಿಮ್ಗೆ ಇದ್ದಂತ ಬಾಕಿ ಬಡ್ಡಿಯನ್ನ ಮನ್ನಾ, ಆ ಬಡ್ಡಿಯನ್ನ ನಾವು ಸರ್ಕಾರ ಕಟ್ತೀವಿ ಅನ್ನೋದನ್ನು ಸಹ ಈಗಾಗಲೇ ಘೋಷಣೆ ಮಾಡಿದೀವಿ. ಅದರ ಉಪಯೋಗವನ್ನು ನೀವು ಪಡ್ಕೋಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥ ಜಿಲ್ಲಾಡಳಿತ, ತಾಲೂಕು ಆಡಳಿತ, ತಾಲೂಕಿನ ಶಾಸಕರು ಎಲ್ಲರಿಗೂ ಸಹ ನಾವು ಬಂದಿರತಕ್ಕಂಥ ಎಲ್ಲರಿಗೂ ಅಭಿನಂದಿಸಿ ನನ್ನ 2 ಮಾತು ಮುಗಿಸಿ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.